ಇಫ್ ಯು ಗೈಸ್ ಆರ್ ಫಾಲೋಯಿಂಗ್ ಮೀ ಫ್ರಮ್ ಅ ಲಾಂಗ್ ಟೈಮ್, ನಿಮಗೆ ಇವಾಗ ಆಲ್ರೆಡಿ ಗೊತ್ತಿರುತ್ತೆ ವರ್ಕೌಟ್ ಆ್ಯಂಡ್ ಡಯಟ್ ವಿಷಯದಲ್ಲಿ ನಾನು ಎಷ್ಟು ಇನ್ಕನ್ಸಿಸ್ಟೆಂಟ್ ಆಗಿದ್ದೀನಿ ಅಂತ. ದಿನನಿತ್ಯದ ಕತೆ ಭೂಮಿಯ ಜೊತೆಗೆ ಸ್ವಾಗತ. ಒಬ್ಬರೇ ಇದ್ಕೊಂಡು ಹೆಕ್ಟಿಕ್ ವರ್ಕಿಂಗ್ ಅವರ್ಸಲ್ಲಿ ಕೆಲಸ ಮಾಡಿಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಇವತ್ತಿನ ದಿನ ಈಸ್ ಎಕ್ಸಾಂಪಲ್ ಫಾರ್ ಒನ್ ಸಚ್ ಡೇ. ಥರ್ಸ್ಡೇ ಆಗಿರೋದ್ರಿಂದ ನನ್ನ ಡೇ ಸಾಯಿಬಾಬಾ ದರ್ಶನ ಆಗ್ದಲೇ ಆಗೋದಿಲ್ಲ. ಆದರೆ ಸಾಯಿ ಮಂದಿರ 7 ಕಿಲೋಮೀಟರ್ಸ್ ಇರೋದ್ರಿಂದ ನಾನು ಬೆಳಗ್ಗೆ ಹೋಗೋಕ್ಕಾಗಲ್ಲ. ಐ ಚೂಸ್ ಟು ಗೋ ಇನ್ ಲಂಚ್ ಅವರ್. ಡ್ಯೂ ಟು ರೀಸನ್ ಇವತ್ತು ನನ್ನ ವರ್ಕ್ ಮುಗ್ದಿದ್ದೆ ಮಧ್ಯಾಹ್ನ 1:50 ಆಯಿತು. ಸೊ ನಂಗೆ ಪ್ರಾಪರಾಗಿ ಬ್ರೇಕ್ ಸಿಗಲಿಲ್ಲ, ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಾಗಲಿಲ್ಲ. ಸೊ ಕ್ಯಾಲಿಫೋರ್ನಿಯಾ ಬ್ಯೂರೆಟಾಗಿ ಬಂದುಬಿಟ್ಟು ಹೆಲ್ದಿ ಮೀಲ್, ವೆಜ್ ಮೀಲ್ನ ತಿನ್ಕೊಂಡೆ. ಬಟ್ ನೈಟಿಗೆ ನನಗೆ ಡಿನ್ನರ್ ಪ್ಯಾಕ್ ಮಾಡ್ಕೊಬರೋಕ್ಕೂ ಸಹ ಆಗಲಿಲ್ಲ. ಅದ್ರ ಜೊತೆ ಇವತ್ತು ಆಫೀಸಲ್ಲಿ ಕೆಲಸ ಮುಗ್ದಿದ್ದೆ 10 ಗಂಟೆ ಆಯಿತು. ನನಗೊಂದ್ಸತಿ ಅನಿಸುತ್ತೆ, ನಾನು ಮನೇಲಿ ಇದ್ಕೊಂಡು ನಮ್ಮಮ್ಮ ಮಾಡಿಕೊಟ್ಟಿರೋ ಅಡುಗೆ ತಿನ್ಕೊಂಡು ಇದ್ದಿದ್ದರೆ ನನ್ನ ವೆಯ್ಟ್ ಗೇನೇ ಆಗ್ತಿರ್ಲಿಲ್ಲ ಅಂತ. ಬಟ್ ಸ್ಟಿಲ್ ಪ್ರಯತ್ನ ಅಂತೂ ಬಿಟ್ಕೊಡ್ಬಾರ್ದು. ಆಲ್ ದೀಸ್ ಇಯರ್ಸ್ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಇನ್ ಯೋರ್ 20s ಯು ಕ್ಯಾನ್ ಇದರ್ ಹ್ಯಾವ್ ಅ ಗುಡ್ ಬ್ಯಾಂಕ್ ಬ್ಯಾಲೆನ್ಸ್ ಆರ್ ಗುಡ್ ಹೆಲ್ತ್. ಬಟ್ ಎರಡೂ ನನ್ನ ಹತ್ರ ಇಲ್ಲ. ಇಫ್ ಯು ಆರ್ ಹ್ಯಾವಿಂಗ್ ಒನ್, ಯು ಶುಡ್ ಬಿ ಪ್ರೌಡ್ ಆಫ್ ಇಟ್. ಐ ಆಮ್ ಆನ್ ಮೈ ವೇ ಟು ಅಚೀವ್ ಇಟ್. ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿದೆ. ದಟ್ಸ್ ಇಟ್.